ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಜೀವನದಲ್ಲಿ ಪ್ರತಿಯೊಬ್ಬರು ಓಡ್ತಾರೆ, ಓಡುತ್ತಲೇ ಇರ್ತಾರೆ, ಓಡ್ತಾ ಓಡ್ತಾ ಬೀಳ್ತಾರೆ, ಮತ್ತೆ ಓಡ್ತಾರೆ. ಓಟ ಅನ್ನೋದು ನಿರಂತರ, ಓಟ ಅನ್ನೋದು ಸಹಜ, ಓಡಬೇಕು. ಆದರೆ ಮಿಂಚಿನ ಓಟ, ಈ ಮಿಂಚಿನ ಓಟ ಅನ್ನೋದಿದೆಯಲ್ಲ, ಅದು ಜನಸಾಮಾನ್ಯರಿಂದ ಆಗುವ ಕೆಲಸ ಅಲ್ಲ. ಆ ರೀತಿ ಓಡೋದಕ್ಕೂ ಆಗೋದಿಲ್ಲ. ಏಕೆಂದರೆ ಒಂದು ಕ್ಷಣದಲ್ಲಿ ಅಥವಾ ಒಂದು ಸೀಮಿತವಾದ ಸಮಯದಲ್ಲಿ ಇಂತಿಷ್ಟು ದೂರ ಅಥವಾ ಇಂತಿಷ್ಟು ವೇಗದಲ್ಲಿ ತಲುಪೋದಿದೆಯಲ್ಲ, ಅದು ಮಿಂಚಿನ ಓಟ. ಕ್ಷಣದಲ್ಲಿ ಓಡಿ ತಲುಪುವಂಥದ್ದು. ಆ ರೀತಿ ಮಿಂಚಿನ ಓಟ, ಈ ಹೆಸರು ಕೇಳಿದ ತಕ್ಷಣ ಹಲವರಿಗೆ ಹಲವಾರು ರೀತಿಯ ವಿಷಯಗಳು ಜ್ಞಾಪಕ ಬಂದಿರ್ಬೋದು. ಏನಿದು ಮಿಂಚಿನ ಓಟ ಅಂತ. ಕನ್ನಡ ಚಿತ್ರರಂಗದಲ್ಲಿ ಸಹೋದರರಿಬ್ಬರು ಮಿಂಚಿನ ಓಟ ಓಡಿದರು, ಯಶಸ್ಸು ಹೆಸರು ಗಳಿಸಿದರು, ಅಸಾಧ್ಯವಾದ್ದನ್ನು ಸಾಧಿಸಿದರು. ಆ ಸಹೋದರರಿಬ್ಬರ ಜೊತೆಗಿದ್ದವರು ಅದು ಮಿಂಚಿನ ಓಟದಿಂದ ಅವರ ಜೊತೆಗೆ ಪಯಣಿಸಿದವರು. ಅವರು ಯಾರು? ಈ 3 ಜನ ಅಂತ ನಿಮಗೆ ಗೊತ್ತಾಗಿರ್ಬೋದು. ಅವರೇ ಅನಂತ್ ನಾಗ್, ಶಂಕರ್ ನಾಗ್. ಅವರ ಜೊತೆ ಮಿಂಚಿನ ಓಟ ಆರಂಭಿಸಿದವರು ನಮ್ಮೆಲ್ಲರ ಪ್ರೀತಿಯ, ನಾನು ಅವರನ್ನು ಕರೆಯೋದು ಅಣ್ಣ ಅಂತ, ರಮೇಶ್ ಭಟ್. ಅವರ ಚಿತ್ರ ಜರ್ನಿ ಅನ್ನೋದು ತುಂಬ ವಿಶಿಷ್ಟವಾದದ್ದು. ಶಂಕರ್ ನಾಗ್ ಅವರ ಒತ್ತಾಯ ಅಥವಾ ಸ್ನೇಹಕ್ಕಾಗಿ ಚಿತ್ರರಂಗಕ್ಕೆ ಬಂದರು. ಆದರೆ ಮುಂದೆ ನಡೆದಿದ್ದು ಎಲ್ಲವೂ ಇತಿಹಾಸ. ಶಂಕರ್ ನಾಗ್, ಅನಂತ್ ನಾಗ್ ಅನ್ನೋ ಮೇರು ಪರ್ವತದ ಜೊತೆಗೆ ಪಯಣಿಸಿದರು. ಅವರ ಪಯಣಕ್ಕೆ ಜೊತೆಯಾಗಿ ನಿಂತರು. ಮೂವರು ನಡೆದಿದ್ದೇ ದಾರಿ. ಸಾಧನೆಗಳಿಗೆ ಮಿತಿ ಇಲ್ಲ. ಸಾಧಕ ಸಾಧಿಸಬೇಕು ಅಂತ ಹೊರಟಾಗ ಅಂತ್ಯವಿಲ್ಲದ ಪ್ರಪಂಚದ ಅಂತ್ಯ ಸಿಗದಂತೆ ಸಾಧನೆ ಮಾಡಬಹುದು. ಆ ರೀತಿ ಸಾಧಿಸಿದ ಮಹಾನ್ ಸಾಧಕ, ಕಲಾವಿದ ರಮೇಶಣ್ಣ. ಅವರು ಈ ಹಿಂದೆ 2017ರಲ್ಲಿ ಪತ್ರಿಕೆಯೊಂದಿಗೆ ಮಾತನಾಡಿದ ಮಾತುಗಳನ್ನು ಈಗ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೆ. ರಮೇಶಣ್ಣ ಹೇಳ್ತಾ ಹೋಗ್ತಾರೆ, ಕೆಲವು ವರ್ಷಗಳ ಹಿಂದೆ ಸಬ್ಸಿಡಿ ಕಮಿಟಿಯವರು ಒಂದಿಷ್ಟು ಚಿತ್ರಗಳನ್ನು ನೋಡುತ್ತಿದ್ದರಂತೆ. ಸಮಿತಿಯ ಸದಸ್ಯರೊಬ್ಬರು ರಮೇಶ್ ಭಟ್ ಅವರಿಗೆ ಫೋನ್ ಮಾಡಿ 160 ಸಿನಿಮಾಗಳ ಪೈಕಿ ನಿಮ್ಮದೇ 70 ಸಿನಿಮಾಗಳು ಇದ್ದಾವಲ್ಲ ಸ್ವಾಮಿ ಅಂದ್ರಂತೆ. ಆಗ ರಮೇಶಣ್ಣ ಹೇಳಿದ್ದು, ಆಗಲೇ ನಾನು ಎಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದೀನಿ ಅಂತ ಗೊತ್ತಾಗಿತ್ತು. ಮುಂಚೆ ನಮ್ಮ PRO ಸುಧೀಂದ್ರ ಇದ್ದರು. ಅವರು ನಾನೆಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದೀನಿ ಅಂತ ಲೆಕ್ಕ ಕೊಡ್ತಾಯಿದ್ರು. 250 ಸಿನಿಮಾಗಳವರೆಗೂ ಪಟ್ಟಿ ಮಾಡಿದ್ದೆ. ಆಮೇಲೆ ತುಂಬ ಪಟ್ಟಿ ಮಾಡೋದನ್ನೇ ಬಿಟ್ಬಿಟ್ಟೆ. ಮಾಡಿದ ಚಿತ್ರಗಳಲ್ಲಿ ಅದೆಷ್ಟೋ ನೆನಪಲ್ಲಿ ಉಳಿಯುವುದಿಲ್ಲ. ಅದರಲ್ಲಿ ಅದೆಷ್ಟೋ 1-2 ದಿನದ
ಪಾತ್ರಗಳೇ ಆಗಿದ್ದವು ಅನ್ನುತ್ತಾರೆ ರಮೇಶ್ ಭಟ್ ಅವರು. ಆದರೆ ಕೆಲವು ವರ್ಷಗಳ ಹಿಂದೆ ರಮೇಶ್ ಭಟ್ ಅವರು ಕನ್ನಡ ಚಿತ್ರರಂಗದ ಮೋಸ್ಟ್ ವಾಂಟೆಡ್ ಸಪೋರ್ಟಿಂಗ್ ನಟರಾಗಿದ್ದರು. ಡಾಕ್ಟರ್ ವಿಷ್ಣುವರ್ಧನ್, ಅನಂತ್ನಾಗ್ ಮುಂತಾದವರ ಚಿತ್ರದಲ್ಲಿ ಹಲವು ಒಳ್ಳೆಯ ಪಾತ್ರಗಳನ್ನು ಮಾಡಿದ್ದರು. ಮುಂಚೆ ನಾನು ಇಷ್ಟು ಸಿನಿಮಾಗಳು ಮಾಡೋಕ್ಕೆ ಆಗಿರಲಿಲ್ಲ. ಹೆಚ್ಚಂದರೆ ವರ್ಷಕ್ಕೆ 8-10 ಸಿನಿಮಾಗಳು ಮಾಡಿದರೆ ಅದೇ ಹೆಚ್ಚು. ನನಗೆ ಹೆಚ್ಚಾಗಿ ಪ್ರಮುಖ ಪಾತ್ರಗಳು ಸಿಗುತ್ತಿದ್ದವು. ನಾಯಕನಲ್ಲದಿದ್ದರೂ ಸಮಾನಾಂತರ ಪಾತ್ರಗಳಿರುತ್ತಿದ್ದವು. ಪಾತ್ರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಸಿಗುತ್ತಿತ್ತು. ಹಾಗಾಗಿ ಹೆಚ್ಚು ಚಿತ್ರಗಳಲ್ಲಿ ಮಾಡಬೇಕು ಅಂತ ಅನಿಸುತ್ತಿರಲಿಲ್ಲ. ಅಷ್ಟೇ ಅಲ್ಲ, ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸೋಕ್ಕೂ ಸಾಧ್ಯವಾಗುತ್ತಿರಲಿಲ್ಲ. ಈಗ 2-3 ದಿನಗಳ ಪಾತ್ರಗಳೇ ಜಾಸ್ತಿ. ನಮ್ಮಿಂದ ಹೆಚ್ಚು ದುಡಿಸ್ಕೊಳ್ಳೋಕ್ಕೆ ಅದ್ಯಾಕೋ ಮುಂದೆ ಬರುತ್ತಿಲ್ಲ ಅನ್ನುತ್ತಾರೆ ರಮೇಶ್ ಭಟ್ ಅವರು. ಹೆಚ್ಚು ದುಡಿಸಿಕೊಳ್ಳೋದಷ್ಟೇ ಅಲ್ಲ, ಪಾತ್ರಕ್ಕೆ ಪ್ರಾಮುಖ್ಯತೆ ಸಹ ಕಡಿಮೆಯಂತೆ. ನಾಯಕಿಯ ಅಪ್ಪನ ಪಾತ್ರ ಅಂತಾರೆ. ನನ್ನ ಕೆಲಸ ಏನು ಎಂದರೆ ಅವರೇನು ಆ ಬಗ್ಗೆ ಯೋಚಿಸಿರುವುದಿಲ್ಲ. ನಾನು ಕೇಳೋದೇನು ಎಂದರೆ ಪಾತ್ರ ಸರಿ, ಆ ಪಾತ್ರ ಏನು ಮಾಡುತ್ತೆ, ಅದಕ್ಕೇನಾದರೂ ಒಂದು ಹಿನ್ನೆಲೆ ಇರಬೇಕಲ್ಲ, ಆ ಪಾತ್ರಕ್ಕೊಂದು ಸ್ವಭಾವ, ಮ್ಯಾನರಿಸಮ್ ಅಂತ ಬೇಕಲ್ಲ, ಅವನು ಯಾಕೆ ಹಾಗೆ ಆಡ್ತಿದ್ದಾನೆ ಅಂತಾದರೂ ಬೇಕಲ್ಲ. ಇದ್ಯಾವುದು ಇರುವುದೇ ಇಲ್ಲ. ನಾಯಕಿಯ ಲವ್ ಸ್ಟೋರಿಗೊಂದು ಅಡಚಣೆ ಬೇಕು ಮತ್ತು ಆ ಅಡಚಣೆ ಮಾಡೋದಕ್ಕೊಂದು ಪಾತ್ರ ಬೇಕು ಎನ್ನುವ ಥರ ಇರುತ್ತದೆ. ಮುಖ್ಯವಾಗಿ ಪಾತ್ರಕ್ಕೊಂದು ವ್ಯಾಪ್ತಿ ಇರುವುದಿಲ್ಲ. ನಾನಿಲ್ಲ ಅಂದರೆ ಬೇರೆ ಯಾರ ಹತ್ರವೋ ಮಾಡಿಸ್ತಾರೆ ಎಂತಾರೆ ರಮೇಶ್ ಭಟ್ ಅವರು. ಹಿಂದಿನ ಕಾಲಕ್ಕೆ ಜಾರುವ ಅವರು ಹಿಂದೆ ಭಾರ್ಗವ, PH ವಿಶ್ವನಾಥ್, ಸುನಿಲ್ ಕುಮಾರ್ ದೇಸಾಯಿ ಮುಂತಾದವರು ಕೂತು ಮಾಡೋರು. ಈಗ ಅದೇ ನಿಷ್ಕರ್ಷ ಚಿತ್ರ ತೆಗೆದುಕೊಂಡರೆ ಆ ಚಿತ್ರದಲ್ಲಿ ನನಗೆ 2 ಪಾತ್ರವಿತ್ತು. ದೇಸಾಯಿ ಬಂದು ಲಿಫ್ಟ್ ಮ್ಯಾನ್ ಪಾತ್ರ ಮಾಡುತ್ತೀರೋ, ಮೂಗನ ಪಾತ್ರ ಮಾಡುತ್ತೀರೋ ಎಂದು ಕೇಳಿದರು. ಅವರಿಗೂ ನಾನು ಯಾವ ಪಾತ್ರ ಮಾಡಬಹುದು ಎಂಬ ಅಂದಾಜಿರುತ್ತಿತ್ತು. ಒಂದು ಪಾತ್ರದ ಬಗ್ಗೆ ಹೇಳುವಾಗ ಆ ಪಾತ್ರಕ್ಕೆ ನಾನು ಏನು ಕೊಡಬಹುದು ಎಂದು ಯೋಚಿಸೋರು. ಈಗ ಆ ಥರದ್ದೊಂದು ಕಾಂಟ್ಯಾಕ್ಟ್ ತಪ್ಪಿ ಹೋಗಿದೆ. ಈಗ ಮ್ಯಾನೇಜರ್ ಫೋನ್ ಮಾಡ್ತಾರೆ, ಇಷ್ಟು ದಿನ ಇದೆ, ಯಾವಾಗ ಡೇಟ್ ಸಿಗ್ಬೋದು ಎಂದು ಕೇಳುತ್ತಾರೆ. ಹಾಗಂತ ನನಗೆ ಆ ಬಗ್ಗೆ ಬೇಸರವಿಲ್ಲ. ಏಕೆಂದರೆ ವರ್ಷಕ್ಕೆ 180 ಸಿನಿಮಾಗಳು ಬಿಡುಗಡೆಯಾಗುತ್ತಿವೆ. ಎಲ್ಲವೂ ಬೇಗ ಬೇಗ ಆಗಬೇಕು. ಇಂತಹ ಸಂದರ್ಭದಲ್ಲಿ ನಾನು ಹೀಗೆ ಮಾಡಬೇಕು ಎಂದು ನಿರೀಕ್ಷೆ ಮಾಡುವುದು ಸರಿಯಲ್ಲ. ಆದರೂ ಆ ಕಾಲ ಚೆನ್ನಾಗಿತ್ತು ಅಂತ ಎಷ್ಟೋ ಬಾರಿ ಅನಿಸೋದಿದೆ ಎಂದು ಫ್ಲ್ಯಾಶ್ ಬ್ಯಾಕ್ಗೆ ಜಾರುತ್ತಾರೆ. ಆಗ ಸ್ಕ್ರಿಪ್ಟ್ ಬರೆಯುವಾಗಲೇ ರಮೇಶ್ ಭಟ್ ಅಂತ ಬರೆಯೋರಂತೆ. ನಾಯಕನ ಮಿತ್ರ ಅನ್ನೋ ಜಾಗದಲ್ಲಿ
ನನ್ನ ಹೆಸರು ಬರೆಯೋರು. ಎಷ್ಟೋ ಬಾರಿ ನಾಯಕ ಯಾರಂತ ಗೊತ್ತಿಲ್ಲದಿದ್ದರೂ ನಾಯಕನ ಸ್ನೇಹಿತನ ಪಾತ್ರ ನಾನು ಮಾಡಿದರೆ ಚಂದ ಅಂತ ನನ್ನ ಹೆಸರು ಬರೆಯೋರು. ಅಷ್ಟೇ ಅಲ್ಲ, ಆ ಪಾತ್ರಕ್ಕೆ ನಾನು ಒಂದಿಷ್ಟು ಕೊಡುಗೆ ಕೊಡುವುದಕ್ಕೂ ಅವಕಾಶ ಇತ್ತು. ಈಗ ಅದು ಕಡಿಮೆಯಾಗಿದೆ. ಎಷ್ಟೋ ಬಾರಿ ನಾವು ಸ್ವಾರ್ಥದಲ್ಲಿ ತುಂಬ ಯೋಚನೆ ಮಾಡುತ್ತೀವ ಅಥವಾ ಬೇರೆಯವರು ಯೋಚನೆ ಮಾಡುವುದಿವ ಅಂತ ಅನಿಸುತ್ತೆ. ಒಂದು ವಿಷಯವೇನೆಂದರೆ, ಕಳೆದ ಕೆಲವು ವರ್ಷಗಳಲ್ಲಿ ಆನಂದಪಟ್ಟು ಅಭಿನಯಿಸಿದ್ದು ಕೆಲವೇ ಸಿನಿಮಾಗಳಲ್ಲಿ. ಬಹುಶಃ ಒಳ್ಳೆಯ ತಂಡಗಳಲ್ಲಿ ಅವಕಾಶ ಸಿಕ್ಕಲಿಲ್ಲವೇನೋ. ನಾನು ಇದುವರೆಗೂ ಯೋಗರಾಜ್ ಭಟ್, ಸೂರಿ, ಸುನಿ ಮುಂತಾದವರ ಜೊತೆ ಕೆಲಸ ಮಾಡುವುದಕ್ಕೆ ಆಗಿಲ್ಲ. ಆಗ ನಾನು ಕೆಲಸ ಮಾಡಿದ್ದ ನಿರ್ದೇಶಕರೆಲ್ಲ ದಿಗ್ಗಜರೇ. ಹಾಗಾಗಿ ಚಿತ್ರ ಯಶಸ್ವಿಯಾಗುವುದಷ್ಟೇ ಅಲ್ಲ, ಪಾತ್ರಗಳು ಚೆನ್ನಾಗಿದ್ದವು ಎನ್ನುತ್ತಾರೆ ರಮೇಶ್ ಭಟ್ ಅವರು. ಇದೆಲ್ಲದರ ಮಧ್ಯೆ ರಮೇಶ್ ಭಟ್ ಅವರಿಗೆ ಒಂದು ಸಂತೋಷವಿದೆ. ಇಷ್ಟು ವರ್ಷಗಳಲ್ಲಿ ನನ್ನ ಜರ್ನಿ ನಿಂತಿಲ್ಲ, ಇನ್ನು ನಡೆಯುತ್ತಲೇ ಇದೆ. ಯಾವತ್ತೂ ನನಗೆ ಯಾಕೆ ಸಿನಿಮಾಗೆ ಬಂದೆ ಅಂತ ಅನಿಸಿಲ್ಲ. ಈಗಲೂ ಜನ ನನ್ನನ್ನು ಬಹಳ ಪ್ರೀತಿಸುತ್ತಾರೆ, ಗೌರವ ಕೊಡುತ್ತಾರೆ. ಎಲ್ಲರೂ ಇವನ್ನೆಲ್ಲ ಸಂಪಾದಿಸೋಕೆ ಆಗುವುದಿಲ್ಲ. ಇತ್ತೀಚೆಗೆ ಉತ್ತರ ಕರ್ನಾಟಕಕ್ಕೆ ಹೋಗಿದ್ದೆ. ಮುಜುಗರವಾಗುವಷ್ಟು ಪ್ರೀತಿ ಕಂಡೆ. ಅಲ್ಲಿಯ ಜನ ನಾವಂತೂ ಶಂಕರ್ನಾಗ್ ಮತ್ತು ವಿಷ್ಣುವರ್ಧನ್ ಅವರನ್ನು ನೋಡಿಲ್ಲ, ನಿಮ್ಮಲ್ಲಿ ಅವರನ್ನು ನೋಡುತ್ತೇವೆ ಎಂದು ನಮಸ್ಕಾರ ಮಾಡಿದರು. ಇದಕ್ಕೆಲ್ಲ ಸಂತೋಷ ಪಡದೆ ಏನು ಮಾಡಲಿ ಎಂದು ಮುಗುಳು ನಗುತ್ತಾರೆ ರಮೇಶ್ ಭಟ್ ಎಂಬ ಮಿಂಚಿನ ಓಟದ ಅದ್ಭುತ ಕಲಾವಿದ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.